ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗೈತಿವ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನವರಾತ್ರಿ ಹಬ್ಬದ ಮೊದಲನೇ ದಿನವಾದ ಪ್ರತಿಪಾದದಂದು ನಾವು ಕಳಸವನ್ನು ಯಾವ ರೀತಿ ಘಟಸ್ಥಾಪನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಇದನ್ನು ನಾವು ಮೊದಲನೇ ದಿನ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು. ತುಂಬಾ ಒಂದು ಕ್ರಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ನಾವು ಈ ಕಳಸ ಸ್ಥಾಪನೆ ನಾವು ಮಾಡಿದರೆ ನಮ್ಮ ಕಷ್ಟಗಳು ಸಹ ನಮಗೆ ಪರಿಹಾರವಾಗ್ತಾ ಹೋಗ್ತದೆ. ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ, ಬನ್ನಿ ನೋಡೋಣಂತೆ. ನಮಗೆ ಈ ಪಾಡ್ಯವು ನಮಗೆ 21ನೇ ತಾರೀಕು ಭಾನುವಾರ ಮಧ್ಯರಾತ್ರಿ 1:25 ನಮಗೆ ಪ್ರಾರಂಭವಾಗ್ತದೆ. ಸೊ ಅದರ ನಂತರ ನಾವು ನವರಾತ್ರಿ ಹಬ್ಬವನ್ನು ಸಹ ನಾವು ಪ್ರಾರಂಭ ಮಾಡಬೇಕು. ಸೊ ನಿಮಗೆ ಈ ಕಳಸ ಸ್ಥಾಪನೆ ಒಂದು ಶುಭ ಮುಹೂರ್ತ ನಾನು ನಿಮಗೆ ಒಂದು ನಂತರದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬರೀ ಕಳಸ ಸ್ಥಾಪನೆಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಇದನ್ನು ನೀವು ದೇವರ ಮನೆಯಲ್ಲೇ ಮಾಡಬೇಕು. ಮತ್ತು ನೀವು ವರಮಹಾಲಕ್ಷ್ಮಿ ಹಬ್ಬ ಥರ ಮಾಡುವ ಹಾಗೆ ಒಂದು ಹಾಲ್ನಲ್ಲಿ ಮತ್ತೊಂದು ನೀವು ಇದನ್ನು ಮಾಡೋದು ಬರುವುದಿಲ್ಲ. ನಿಮ್ಮ ದೇವರ ಮನೆಯಲ್ಲೇ ಎಷ್ಟು ಜಾಗವಿದೆಯೋ ಪುಟ್ಟದಾಗಿದ್ದು ಸಹ ಪುಟ್ಟದಾಗಿ ನೀವು ಅಲ್ಲೇ ನೀವು ಆಚರಣೆ ಮಾಡಬೇಕು. ಮನೆ ಮೇಲೆ ವಿಶೇಷವಾದ ಒಂದು ರಂಗೋಲಿಯನ್ನು ಹಾಕಿಕೊಂಡು, ಅಂದರೆ ಸಂಪತ್ತು ರಂಗೋಲಿ, ಅಷ್ಟೈಶ್ವರ್ಯ ರಂಗೋಲಿ, ಲಕ್ಷ್ಮೀ ಹೃದಯ ಕಮಲ ರಂಗೋಲಿಯನ್ನು ಹಾಕ್ಕೊಂಡು 2 ದೀಪವನ್ನು ಹಚ್ಚಿರಿ. ನಂತರದಲ್ಲಿ ಮೊದಲಿಗೆ ನಾವು ಅದ್ರ ಮೇಲೆ ಸ್ವಲ್ಪ ಜವಾದ ಪುಡಿ, ಪಚ್ಚೆ ಕರ್ಪೂರವನ್ನು ಹಾಕಿ, ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆಯನ್ನು ಹಾಕಿ ಮನೆ ಪೂಜೆಯನ್ನು ಮಾಡಿಕೊಂಡು, ನಂತರದಲ್ಲಿ ಅದ್ರ ಮೇಲೆ ಒಂದು ಪ್ಲೇಟನ್ನು ಇಡಿ. ಪುಟ್ಟದಾಗಿರೋ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ 2 ಎಲೆಯಲ್ಲಿ ಇಟ್ಟು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಚಾಮುಂಡೇಶ್ವರಿ ಹಾಗೆ ಗಣೇಶನ ವಿಗ್ರಹವನ್ನು ಇಟ್ಟು ಎರಡಕ್ಕೂ ಸಹ ನೀವು 2 ಗೆಜ್ಜೆ ವಸ್ತ್ರವನ್ನು ಹಾಕಿ, ಅದಕ್ಕೆ ನೀವು ಆಭರಣಗಳು ಹಾಕುವುದಿದ್ದ ನಿಮ್ಮ ಮನೆಯಲ್ಲಿ ಇರುವಂಥ ಒಂದು ಒಡವೆಯನ್ನು ಹಾಕಿ, ಹಾಗೆಯೇ ಹೂಗಳಿಂದ ಒಂದು ಅಲಂಕಾರ ಮಾಡಿಕೊಳ್ಳಿ. ಇಷ್ಟು ನೀವು ಒಂದು ಗಣೇಶನ ಪೂಜೆ ಮಾಡಬೇಕಾಗಿರುವಂಥ ಒಂದು ಗಣೇಶನ ಮುಂದೆ ಒಂದು ಸ್ವಲ್ಪ ಬೆಲ್ಲವನ್ನಿಟ್ಟು ಊದಿನ ಕಡ್ಡಿಯನ್ನು ಬೆಳಗಿ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು, ನಂತರದಲ್ಲಿ ಗಣೇಶನ ನೀವು ಪಕ್ಕದಲ್ಲಿ ಇಟ್ಕೊಂಡು ಒಂದು ದೊಡ್ಡದಾಗಿ ಒಂದು ಪ್ಲೇಟಲ್ಲಿ 5, 7, 9 ಹಿಡಿ ಅಕ್ಕಿಯನ್ನು ನೀವು ಹಾಕ್ಕೊಳ್ಳಿ. ಎಷ್ಟು ಸಾಕ್ತದೋ ಅಷ್ಟನ್ನು ಹಾಕ್ಕೊಳ್ಳಿ. ನಂತರದಲ್ಲಿ ಕೈಯ ಒಂದು ಬೆರಳಿನ ಸಹಾಯದಿಂದಲೇ ಅಷ್ಟರ ಪದ್ಮ ಹಾಗೆಯೇ ಓಂ ಶ್ರೀಂ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು, ನಂತರದಲ್ಲಿ ನೀವು ಅರಿಶಿಣದ ಪುಡಿಯಿಂದ ಗಣೇಶ ಮಂಡಲ ಅಂತಲೂ ಸ್ಟಾರ್ ಥರ ಹಾಕ್ಕೊಂಡು ಅದಕ್ಕೆ ನೀವು ಹೂವಿನ ದಳಗಳನ್ನು ಬಿಡಿಸ್ಕೊಳ್ಳಿ. ಈಗ ನಾನು ತುಂಬ ರೀತಿಯನ್ನು ತಿಳಿಸ್ಕೊಡ್ತಿದ್ದೇನೆ. ಅದ್ರ ಮೇಲೆ ನೀವು 2 ವಿಳೆದೆಲೆಯ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು, ಇಲ್ಲವಾದರೆ ನೀವು ಶ್ರೀಮಂತ ಸಹ ನೀವು ಬರಿಬೋದು. ಆದರೆ ನಾನು ಸ್ವಸ್ತಿಕನ್ನೇ ಬರುವಂಥದ್ದು ಪ್ರತಿ ವರ್ಷವೂ ಸಹ. ಸೊ ಆ ರೀತಿ ನನಗೆ ಒಂದು ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಅಕ್ಷತೆಯನ್ನು ಹಾಕಿ ಒಂದು ಕಳಸವನ್ನು ಸಿದ್ಧತೆ ಮಾಡ್ಕೊಳ್ಳಿ. ತಾಮ್ರ, ಹಿತ್ತಾಳೆ ಅಥವಾ ಬೆಳ್ಳಿದು ಸಹ ಇರಬಹುದು. ಕಳಸದ ಒಳಭಾಗದಲ್ಲಿ ಗಂಗೆ ಪೂಜೆಯನ್ನು ಮಾಡಿಕೊಂಡು ಪರಿಶುದ್ಧವಾದ ಹೊರಗಿಂದ ತಂದಿರುವಂಥ ನೀರನ್ನು ಹಾಕಬೇಕು. ಆ ಗಂಗೆ ಪೂಜೆಯ ಒಂದು ಸಮಯಗಳನ್ನು ಸಹ ನನಗೂ ನಂತರ ತಿಳಿಸ್ಕೊಡ್ತಾ ಹೋಗ್ತೀನಿ. ಪರಿಶುದ್ಧವಾದ ನೀರನ್ನು ಹಾಕಿ ನೀವು ಏನೂ ಸಹ ನೀವು ಜಾಸ್ತಿ ಮಟ್ಟದಲ್ಲಿ ಏನೂ ಸಹ ವಸ್ತುಗಳನ್ನು ಹಾಕಲು ಹೋಗಬಾರ್ದು. ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಹಾಕ್ತೀವಲ್ವ, ಕವಡೆ ಮತ್ತೇನು ಅಂತೆ ಮತ್ತು ಇದೆಲ್ಲ ಹಾಕ್ತೇವೆ, ಅಡಿಕೆ ಎಲ್ಲ, ಅದೆಲ್ಲ ನೀವು ಹಾಕಬಾರ್ದು. ಬರೀ ನೀವು ಅರಿಶಿನ, ಕುಂಕುಮ, ಹಾಗೆಯೇ ಸ್ವಲ್ಪ ಶ್ರೀಗಂಧವನ್ನು ಹಾಕಿ, ಹಾಗೆಯೇ ಒಂದು ಗೋಮೂತ್ರ, ಗಂಗಾಜಲ, ಪನ್ನೀರ್ ಸಿಗ್ತದೆ, ರೋಸ್ ವಾಟರ್ ಅಷ್ಟನ್ನು ಹಾಕಿ, ನಂತರದಲ್ಲಿ 5 ರೂಪೀಸ್ ಅಥವಾ ಒಂದು ಬೆಳ್ಳಿ ನಾಣ್ಯವನ್ನು ಹಾಕಿ ಸ್ವಲ್ಪ ಮತ್ತು ಒಂದು 2 ಕಾಲ ಅಕ್ಷತೆ ನೀವು ಸಂಕಲ್ಪ ಮಾಡಿಕೊಂಡು ಅದರೊಳಗೆ ಹಾಕಿ, ನಂತರದಲ್ಲಿ ನೀವು 5 ವಿಳೆದೆಲೆಯನ್ನು ಇರಬೇಕು. 5 ವಿಳೆದೆಲೆ ಇಟ್ಟಿದ ನಂತರ ಸ್ವಲ್ಪ ಒಂದು 2 ಕಡ್ಡಿ ಆಗುವಷ್ಟು ಒಂದು ಬೇವಿನ ಸೊಪ್ಪನ್ನು ಇರಬೇಕು. ಈ ಅಮ್ಮನವ್ರ ಪೂಜೆ ಆಗೋದ್ರಿಂದ ನಾವು ಯುಗಾದಿ ಹಬ್ಬಕ್ಕೆ ಹಾಗೆಯೇ ನವರಾತ್ರಿ ಹಬ್ಬಕ್ಕೆ ನಾವು ಬೇವಿನ ಸೊಪ್ಪನ್ನು ಬಳಸಬೇಕು. ಸೊ ಆ ಕಾರಣಕ್ಕೆ ನೀವು ಒಂದು 2 ಕಡ್ಡಿ ಬೇವಿನ ಸೊಪ್ಪನ್ನು ಇಟ್ಟು, ನಂತರದಲ್ಲಿ ಚೆನ್ನಾಗಿರುವಂಥ ಒಂದು ಹೊಸ ಕಾಯನ್ನು ಇರಬೇಕು. ಹೊಸ ಕಾಯಿಗೆ ಪೂರ್ತಿಯಾಗಿ ನೀವು ಅರಿಶಿನವನ್ನು ಸವರಿ ನಿಮ್ಮ ಮನೆಯಲ್ಲಿರುವ ಸಾಂಕೇತಗಳನ್ನೇ ಹಾಕಿ ಅದ್ರ ಮೇಲೆ ಇರಬೇಕು. ಹಾಗೆ ಕಳಶಕ್ಕೆ ನೀವು ಕಂಕಣವನ್ನು ಕಟ್ಟಬೇಕು. ಕಳಶಕ್ಕೆ ನೀವು ಕಂಕಣ ಯಾವ ಥರ ಅನ್ನೋದಾದರೆ 2 ವಿಳೆದೆಲೆಗೆ ಒಂದು ಸೇವಂತಿಗೆ ಹೂವನ್ನು ಕಟ್ಟಿ ನೀವು ದಾರವನ್ನು ಸುತ್ತಕೊಂಡು, ಅರಿಶಿನ ದಾರವನ್ನು ಸಿದ್ಧತೆ ಮಾಡ್ಕೊಂಡು ಸುತ್ತಿ ಕಳಶಕ್ಕೆ ನೀವು ಕಟ್ಟಬೇಕು. ಹಾಗೆಯೇ 4 ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕಿ, ಹಾಗೆ ಮಾಂಗಲ್ಯ ಅರಿಶಿನ ಕೊಂಬಿನಿಂದ ಮಾಡುವಂಥ ಮಾಂಗಲ್ಯವನ್ನು ಹಾಕಬೇಕು. ಅದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಇಲ್ಲವಾದರೆ ಬೆಳ್ಳಿ ಬಂಗಾರವನ್ನು ಬಳಸ್ಬೋದು. ಹಾಗೆ ನಿಮ್ಮಲ್ಲಿ ಇರುವಂಥ ಒಂದು ಪುಟ್ಟದಾಗಿರುವಂಥ ಸರ ಆಗಿರ್ಬೋದು, ಒಡವೆ, ಅದನ್ನು ಹಾಕಬೇಕು. ಹಾಗೆಯೇ ಒಂದು ಮುಖಪದ್ಮ ಇಡುವಂಥ ಪದ್ಧತಿ ಇದ್ದರೆ ಅದನ್ನು ಇಟ್ಟು ನೀವು ಪೂಜೆನ ಮಾಡ್ಕೋಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಪಯೋಗಿಸಿರುವಂಥ ಮುಖಪದ್ಮವನ್ನೇ ನಾವು ಇಟ್ಟು ಪೂಜೆನ ಮಾಡ್ಬೋದು. ಸಪ್ರೇಟಾಗಿ ಇಟ್ಟು ಪೂಜೆ ಮಾಡಬೇಕಂದ್ರೆ ಏನಿಲ್ಲ.
ನಂತರದಲ್ಲಿ ಮುಖಪದ್ಮ ಎನ್ನುವಂಥ ಪದ್ಧತಿ ಇದೆ. ಅದನ್ನು ಇಟ್ಟು ನಾವು ಬ್ಲೌಸ್ ಪೀಸನ್ನು ಹಾಕಬೇಕು. ನೀವು ಸೀರೆ ರೀತಿಯಲ್ಲಿ ನೀವು ಬ್ಲೌಸ್ ಪೀಸನ್ನು ಉಡಿಸ್ಬೋದು. ಆದರೆ ನಾನು ಸರಳವಾಗಿ ನಮಗೆ ಒಂದು ನೆರಿಗೆ ಮಾಡಿಕೊಂಡು ಒಂದು ಸುತ್ತಿ ಇಟ್ಟಿದ್ದೇನೆ. ನಾನು ಬಳೆಯನ್ನು ಹಾಕಬೇಕು. 1 ಡಜನ್ ಬಳೆಯನ್ನು ತೆಗೆದುಕೊಂಡು 2 ಡಜನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಮಡ್ಲಕ್ಕಿಗೆ ಹಾಗೆ ಒಂದು ಕಷಕ್ಕೆ ಹಾಕ್ಲಿಕ್ಕಂತ. ಒಂದು ಕೈಗೆ 5 ಬಳೆ, ಒಂದು ಕೈಗೆ 6 ಬಳೆ, ಈ ಥರ ನೀವು 11 ಬಳೆಯನ್ನು ಹಾಕಬೇಕು. ಈ ಥರ ನೀವು ಕಳಸ ಸ್ಥಾಪನೆಯ ಬಗ್ಗೆ ಒಂದು ಶುಭ ಮುಹೂರ್ತದಲ್ಲಿ ನೀವು ಕಳಸವನ್ನು ಸ್ಥಾಪನೆ ಮಾಡಬೇಕಾಗಿರುವಂಥದ್ದು. ನಂತರದಲ್ಲಿ ನಾವು ಕಾಯಿ ಸಂಕಲ್ಪ ಮಾಡುವಂಥದ್ದು. ಕಾಯಿ ಸಂಕಲ್ಪ ನೀವು ಒಂದು ಕಾಯನ್ನು ತೆಗೆದುಕೊಳ್ಳಿ, ಗಣೇಶನ ಹತ್ತಿರ ನೀವು ಸಂಕಲ್ಪ ಮಾಡ್ಕೋಬೇಕು. ನಾನು ನನ್ನ ಈ ಕಷ್ಟ ಪರಿಹಾರಕ್ಕಾಗಿ ನಾನು ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇನೆ. 11 ದಿನ ಸಹ ನಾವು ಕಳಸವನ್ನು ಸ್ಥಾಪನೆ ಮಾಡಿ ಅಖಂಡ ದೀಪಾರಾಧನೆ ಮಾಡಿಕೊಂಡು ನಾನು ಪೂಜೆ ಮಾಡ್ತಾ ಇದ್ದೇನೆ. ಸೊ ಯಾವುದೇ ವಿಘ್ನಗಳು ಬಾರದೆ ಆಗಲಿ, ನನ್ನ ಒಂದು ಪೂಜೆಯನ್ನು ಕಂಪ್ಲೀಟ್ ಮಾಡುವ ಹಾಗಾಗಲಿ, ಹಾಗೆ ನನ್ನ ಸಂಕಲ್ಪವನ್ನು ಸಹ ಒಂದು ಪೂರ್ಣವಾಗಲಿ ಅಂತ ನೀವು ಗಣೇಶನ ಹತ್ರನೇ ಕೇಳ್ಕೋಬೇಕು. ಕೆಲವರು ಅಮ್ಮನವ್ರ ಹತ್ರ ಸಹ ಸಂಕಲ್ಪ ಮಾಡ್ಕೊಂಡು ಇರ್ತಾರೆ. ಆದರೆ ನಾನು ಗಣೇಶನ ಹತ್ರನೇ ನಾನು ಇರುವಂಥದ್ದು. ಸೊ ಆದ ಕಾರಣ ಅದೇ ರೀತಿ ನಾನು ಒಂದು ತಿಳಿಸ್ಕೊತಿದ್ದೇನೆ. ಹಾಗೆಯೇ ಒಂದು ಅಖಂಡ ದೀಪಾರಾಧನೆ, ಇದನ್ನು ನೀವು 11 ದಿನಗಳು ಸಹ ಆರದೇ ಹಾಗೆ ನೀವು ಇರಬೇಕು. ಯಾಕಂದರೆ ಈ ಸಲ ನಮಗೆ ನವರಾತ್ರಿ ಹಬ್ಬ 11 ದಿನಗಳು ಬಂದಿದೆ, 10 ದಿನಗಳು ಅಲ್ಲ. ಸೊ ಆ ಕಾರಣಕ್ಕೆ ನಾವು ಈ ಸಲ 11 ದಿನಗಳ ಕಾಲ ನಾವು ದೀಪಾರಾಧನೆ ಮಾಡಬೇಕು. ಸರಳವಾಗಿ ನಾನು ನಿಮಗೆ ಒಂದು ನಂತರದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಖಂಡ ದೀಪಾರಾಧನೆ ಯಾವ ರೀತಿ ಮಾಡಬೇಕು, ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕಂತ. ಹಾಗೆಯೇ ಮಡ್ಲಕ್ಕಿ, ಅಮ್ಮನವರಿಗೆ ಮಡ್ಲಕ್ಕಿ ಅಂತ ನೀವು ಅಮ್ಮನವರ ಒಂದು ಪಕ್ಕದಲ್ಲೇ ಅದನ್ನು ಇರಬೇಕು. ಪ್ರತಿದಿನ ನೀವು ಎಲೆ ಅಡಿಕೆ, ದಕ್ಷಿಣ ಹಾಗೆ ಹಣ್ಣನ್ನು ನೀವು ಚೇಂಜ್ ಮಾಡಬೇಕು. ಏನೇನು ವಸ್ತು ಇರಬೇಕು ಅನ್ನೋದಾದರೆ ಅಕ್ಕಿ, ಒಂದು ಬ್ಲೌಸ್ ಪೀಸನ್ನು ಇರಬೇಕು. ಹಾಗೆ ಬಾಗಿನ ಸಾಮಾನು, ಕೊಬ್ಬರಿ ಬಟ್ಲು, ಹಾಗೆ ಸ್ವಲ್ಪ ಒಂದು ಡ್ರೈ ಫ್ರೂಟ್ಸ್, ಬಳೆಯನ್ನು ಸಹ ಇಟ್ಟಿದ್ದೇನೆ. ಹಾಗೆ ಎಲೆ ಅಡಿಕೆ ದಕ್ಷಿಣೆ, ಹಾಗೆ ನಾನು ಬಾಳೆಹಣ್ಣನ್ನು ಇಟ್ಟಿದ್ದೇನೆ. ಅದನ್ನು ಪ್ರತಿದಿನ ಸಹ ನೀವು ಚೇಂಜ್ ಮಾಡಬೇಕು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನವರಾತ್ರಿ ಹಬ್ಬದ ಮೊದಲನೇ ದಿನ ಕಳಸಗತ ಸ್ಥಾಪನೆಯ ಮಾಹಿತಿಯನ್ನು ಅಷ್ಟೇ ಕೊಟ್ಟಿದ್ದೇನೆ. ಎಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಅಖಂಡ ದೀಪಾರಾಧನೆಯ ಬಗ್ಗೆ ಸಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.